ಎಲ್ರಿಗೂ ನಮಸ್ಕಾರ. ಇವತ್ತು ಮುಳಬಾಗಿಲು ತಾಲೂಕಿನ ಬಿಜ್ಗಂಡ್ರಲ್ಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಚಾಮರಹಳ್ಳಿ ಗ್ರಾಮದಲ್ಲಿ ಶಾಲಾ ಮಕ್ಕಳಿಗೆ ವಾಟರ್ ಫಿಲ್ಟರ್ ಮತ್ತು ಬ್ಯಾಗುಗಳನ್ನು ನಮ್ಮ ಸಮಾಜ ಸೇವಕರು, ಪತ್ರಕರ್ತರು, ದಾನಿಗಳು ಮತ್ತೆ ಉದ್ಯಮಿಗಳಾದಂಥ ನಮ್ಮ ಸಂಗೊಳ್ಳಿ ವೆಂಕಟೇಶ್ ಅವರು ಇವತ್ತು ವಿತರಣೆ ಮಾಡ್ತಾ ಇರೋದು ನಮ್ಮೆಲ್ರಿಗೂ ತುಂಬಾ ಸಂತೋಷಕರವಾದ ದಿನ. ಇವತ್ತು ನನಗೆ ತುಂಬಾ ಖುಷಿ. ಯಾಕಂದ್ರೆ ಸರ್ಕಾರಿ ಶಾಲೆಗಳಂದ್ರೆ ಬಡ ಮಕ್ಕಳೇ ಬರೋದು ಯಥೇಚ್ಛವಾಗಿ. ಅಂತ ಬಡ ಮಕ್ಕಳಿಗೆ ಇವತ್ತು ಮನೋಭಾವದಿಂದ ನಾನೇನು ಒಂದು ಬಡ ಮಕ್ಕಳಿಗೊಂದು ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ನನ್ನ ಕೈಲಿ ಸಹಾಯ ಮಾಡ್ಬೇಕಂತ ಇವತ್ತು ನಮ್ಮ ಸಂಗೊಳ್ಳಿ ವೆಂಕಟೇಶ್ ಬಂದಿರೋದು ನಮ್ಗೆ ತುಂಬಾ ಸಂತೋಷ. ನಾನೊಂದು ಮಾತಾಡೋಕ್ಕೆ ಒಂದು ಇಷ್ಟಪಡ್ತೀನಿ. ಅವ್ರು ಹೆಂಗಂದ್ರೆ ಬಡತನದಿಂದ ಬಂದಿರತಕ್ಕಂಥ ಸಂಗೊಳ್ಳಿ ವೆಂಕಟೇಶ್ ಅವರು ಕಷ್ಟ ಸುಖ ದುಃಖ ಏನಂತ ಅವರು ಅರಿವಿ ಮಾಡಿ ಇವತ್ತು ಸರ್ಕಾರಿ ಶಾಲೆಗಳಿಗೆ ಇವತ್ತು ಮಕ್ಕಳಿಗೆ ವಾಟರ್ ಫಿಲ್ಟ್ರು, ಬ್ಯಾಗ್ಗಳು ಮತ್ತೆ ಕುಡಿಯೋ ನೀರು ಬಾಟ್ಲು ಮತ್ತೆ ಸ್ವೀಟ್ ವಿತರಣೆ ಮಾಡ್ತಾ ಇದ್ದಾರೆ. ಇಲ್ಲೆಲ್ಲ ಅವರು ಇದುವರೆಗೂ ನಮ್ಗೆ ಗೊತ್ತಿರೋ ಮಕ್ಕಳು ಒಂದು 50 ಶಾಲೆಗಳಲ್ಲಿ ಈ ತರ ಸಹಾಯ ಮಾಡ್ತಾ ಇದ್ದಾರೆ ಬಡ ಮಕ್ಕಳಿಗೆ. ಅವರಲ್ಲಿ ಒಂದು 50 ಜನಕ್ಕೆ ಒಂದು ವರ್ಷಕ್ಕೆ ಒಬ್ಬ ಮಗುವಿಗೆ 1000 ರೂಪಾಯಿ ಅಂತ ಕಾಲಿಶಾಪ್ ಕೂಡ ಕೊಡ್ತಾ ಇದ್ದಾರೆ. ಮೊನ್ನೆ ಕಾಲಿಶಾಪ್ ಕೊಟ್ಟರು. ಮತ್ತೆ ದೇವಸ್ಥಾನಗಳ ನಿರ್ಮಾಣಕ್ಕೆ ಆರ್ಥಿಕ ಸಹಾಯ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ದೇವಸ್ಥಾನಕ್ಕೆ ಕೂಡ 3 ಲಕ್ಷ ಕೊಟ್ಟರು. ಮೊನ್ನೆ ತಾಯಲೂರಿಗೂ 3 ಲಕ್ಷ ಕೊಟ್ಟರು. ಅವ್ರ ಕೈಲಾದಷ್ಟು ಸಹಾಯ ದೇವಸ್ಥಾನ ನಿರ್ಮಾಣಕ್ಕೆ ಸಹಾಯ ಮಾಡ್ತಾ ಇದ್ದಾರೆ. ಮತ್ತೆ ಓಂ ಶಕ್ತಿ ಮಾಲ್ದಾರಿ ಕೂಡ ಅನುದಾನ ಮಾಡಿದ್ರು, ನಾನು ನೋಡಿದ್ದೀನಿ. ಮತ್ತೆ ಬಡವರು ಮದುವೆ ಕೂಡ ಅವ್ರ ಕೈಲಿ 10,000 20,000 ದಾನ ಧರ್ಮ ಮಾಡ್ತಾ ಇದ್ದಾರೆ. ಯಾರು ಗೊತ್ತಾಗ್ತಲ್ಲ ಪಾಪ. ಅವ್ರು ಕೊಡ್ತಾ ಇದ್ದಾರೆ ಅಂದ್ರೆ ದೇವರು ಅವ್ರಿಗೆ ಎಷ್ಟು ಒಳ್ಳೆ ಮಾಡಿದ್ದಾರೆ ಅಂತ ನಾವು ತಿಳ್ಕೊಬೇಕು. ಅದೇ ರೀತಿಯಾಗಿ ನಾನು ಸಂಗೊಳ್ಳಿ ವೆಂಕಟೇಶ್ ಅವರ ರಿಕ್ವೆಸ್ಟ್ ಮಾಡೋದಿಷ್ಟೇ, ಇವತ್ತು ದೇವ್ರು ನಿಮ್ಗೆ ಒಳ್ಳೇದು ಮಾಡಿದ್ದಾನೆ. ನೀವ್ ಏನ್ ಇವತ್ತು ದುಡಿಮೆ ಮಾಡ್ತಾ ಇದ್ರೆ ಅದ್ರಲ್ಲಿ ನೀವು ನನ್ಗೆ ಗೊತ್ತಿರೋ ಮನಕ ಒಂದು 40% ದಾನ ಮಾಡ್ತಾ ಇದಾರೆ. ಆ ಬುದ್ಧಿ ಎಲ್ರಿಗೂ ಬರಲ್ಲ. ಹೇಳಿದ್ರು ಮೇಡಮ್ನವರು 1000 ಕೋಟಿ 100 ಕೋಟಿ ಇರ್ಬೋದು, ಬಟ್ ಈ ತರ ಬಡ ಬಗ್ಗರಿಗೆ ದಾನ ಧರ್ಮ ಮಾಡ್ಬೇಕಂತ ಎಲ್ರಿಗೂ ಬರಲ್ಲ. ದೇವ್ರಿಗೇನೋ ಅವ್ರಿಗೆ ಒಂದು ಬುದ್ಧಿ ಕೊಟ್ಟಿದ್ದಾನೆ. ಇದು ಹಿಂಗೆ ನೀವು ಮುಂದುವರಿಸ್ಕೊಳ್ಳಿಕ್ಕೆ ಹೋಗ್ಬೇಕಂತೆಲ್ಲ ನಾವು ಮಣ್ಣು ಮಾಡಿದ್ರೆ ಈಗ ನಾವು ಮನುಷ್ಯರು ಇವತ್ತು ಹುಟ್ಟಿದ್ರು ನಾವು ಸಾಯ್ತೀವಿ, ಯಾರೇನು ಎತ್ಕೊಂಡು ಹೋಗಲ್ಲ. ಈ ನಾವು ಏನು ಸೇವೆ ಮಾಡ್ತೀವಿ ನೋಡಿ ಅದೇ ನಾವು ನಿಮ್ಗೆ ನಿಲ್ಲೋದು. ನಿಮ್ಮ ಮಕ್ಕಳಿಗೆ ನಿಮ್ಮ ಕುಟುಂಬದವರಿಗೆ ಆರೋಗ್ಯ ಭಾಗ್ಯ ಕೊಳ್ಳಿ. ನೀವು ಇದೇ ರೀತಿಯಾಗಿ ದಾನ ಧರ್ಮ ಮಾಡ್ಬೇಕಂತೇಳಿ ನಿಮ್ಮಲ್ಲಿ ನಾನು ಮಾಡುತ್ತಾ ಈ 2 ಮಾತು ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಮೆಲ್ರಿಗೂ ಧನ್ಯವಾದಗಳು ಹೇಳ್ತಾನೆ. ಮತ್ತೊಂದು ನಾನು ಒಂದು ಮಾತಾಡ್ತೀನಿ ಉಪಾಧ್ಯಾಯರಿಗೆ. ಇಲ್ಲಿ ಇರ್ತಕ್ಕಂಥ ಬಡ ಮಕ್ಕಳೇ ಬರೋದು. ನೀವು ಒಳ್ಳೆ ಶಿಕ್ಷಣ ಕೊಟ್ರೆ ಈಗ ನಿಮ್ಗೆ ಮಕ್ಕಳ ಭವಿಷ್ಯ ನಿಮ್ಮ ಕೈಯಲ್ಲಿದೆ. ಇವತ್ತು ಏನ್ ನೀವು ಬೆಳೆಸ್ತೀರ ನಾಳೆ ಡಾಕ್ಟರ್ ಆಗ್ಬೋದು, ಒಬ್ಬ ತಹಸೀಲ್ದಾರ್ ಆಗ್ಬೋದು, ಇನ್ನ ಉನ್ನತ ಮಟ್ಟದಲ್ಲಿ ಏರ್ಬೇಕಾದ್ರೆ ಮುಖ್ಯ ಖಾತೆ ನೀವೇ. ಅದಕ್ಕೆ ನೀವು ಗುಣಮಟ್ಟ ಶಿಕ್ಷಣ ನೀಡಬೇಕು. ನಿಮ್ಮ ಮಕ್ಕಳನ್ನ ಉತ್ತಮವಾದಂತ ಬೆಳೆಸ್ಬೇಕಂತೇಳಿ ನಾನು ನಿಮ್ಮೆಲ್ಲರೂ ಮಾಡ್ತಾ ಇದ್ದೀನಿ.